ವಾಲ್ಮೀಕಿ ಹಗರಣ, ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿಗೆ ಹಣ ನಿನ್ನೆ ಹೇಳಿದ್ದಾರೆ ಕೊಡ್ತೀವಿ ಅಂತ. ಈ ರಾಜ್ಯದಲ್ಲಿ ಸರ್ಕಾರ ಬಂದು 19 ತಿಂಗಳಾಯಿತು, ಅಭಿವೃದ್ಧಿಗೆ ಹಣ ಇಲ್ಲ. ಕಾಂಟ್ರಾಕ್ಟರ್ ಬಿಲ್ ಪಾಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚದ ಹಾವಳಿ, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸತ್ಯ. ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕೆಲವು ಮಂತ್ರಿಗಳಿರ್ಬೋದು. ಇವತ್ತು BJP ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತೇವೆ. ತೀರ್ಥಹಳ್ಳಿಯಲ್ಲಿ, ಹೊಸನಗರದಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಪ್ರೊಟೆಸ್ಟನ್ನು ಮಾಡ್ತೀವಿ. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ನಡ್ಕೊಂಡು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ತಳ್ಳಿ ಇಬ್ಬರಿಗೆ 2 ಜನ MP ಗಾಯ ಆಗಿದೆ. ತಕ್ಷಣ ಅವ್ರನ್ನೇನು ಅರೆಸ್ಟ್ ಮಾಡಲ್ಲ. ರಾಹುಲ್ ಗಾಂಧಿ ಅವರು ವಿಚಾರಣೆ ಆಗ್ತಾ ಇದೆ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನ BJP ಕಾರ್ಯಕರ್ತರ ಮೇಲೆ ಹಾಕೋದು, ಇವೆಲ್ಲವೂ ಕೂಡ ನಡೆದೇ ಇದೆ. ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು, ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲೆಲ್ಲೂ ಕಾಡು, ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳ್ತಾರೆ. ಪೊಲೀಸರ ಈ ನಡವಳಿಕೆಯೇ ವಿಶೇಷವಾದಂಥ ತನಿಖೆಗೆ ಗುರಿಪಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ರಾಜಕೀಯವಾಗಿ ದ್ವೇಷ ರಾಜಕಾರಣಕ್ಕೆ ಏನಾದ್ರು ಮುನ್ನುಡಿ ಬರೀತಾ? ಮಾಡಿದ್ದೆ ದ್ವೇಷ ರಾಜಕಾರಣ ಇಲ್ಲ. ಇನ್ನೇನಿದೆ ನೀವು ಅವ್ರನ್ನ ಕಾನೂನು ಕ್ರಮ ಇಲ್ವಾ? ಕೋರ್ಟ್ ಇಲ್ವಾ? ಪೊಲೀಸ್ ತಗೊಂಡೋಗಿ ಹೊಡೆದು ಮುಗಿಸ್ಬೋದಾ? ಪೊಲೀಸರು ಇಲ್ಬೇಕಾದ್ರೂ ತಗೊಂಡೋಗಿ ಚಿತ್ರಹಿಂಸೆ ಕೊಡ್ಬೋದಾ? ನಾನೀಗ ಹೇಳಿದ್ನಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ ಬಗ್ಗೆ 4 ದಿವಸ ಸ್ವತಃ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರು ಹಂಗೆ ಹೇಳಲೇ ಇಲ್ಲ ಅಂತ. 4 ದಿವಸದ ಮೇಲೆ FSL ರಿಪೋರ್ಟ್ ಬಂದ ಮೇಲೆ ಹೌದು ಹಂಗೆ ಹೇಳಿದ್ದಾರೆ ಅಂತ ಒಪ್ಕೊಳ್ತಾರೆ ಸರ್ಕಾರ. ಇಷ್ಟೊಂದು ನಾಚಿಕೆಟ್ಟ ಸರ್ಕಾರ. ಸಭಾಪತಿಗಳೇ ಒಪ್ಕೊಂಡಿದ್ದಾರೆ, ಯಾವುದೋ ಆಡಿಯೋ ಮತ್ತೆ ವಿಜುವಲ್ಸ್ ಇಲ್ಲ ಅಂತ, ಸಿಗ್ಲಿಲ್ಲ ಅಂತ. ಇವ್ರಿಗೆ ಯಾವ ಸಿಕ್ತು? ಯಾವ ಸಾಕ್ಷ್ಯಾಧಾರಗಳು ಸಿಕ್ತು? ಯಾವ ಆಧಾರದ ಮೇಲೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ? ಆ ರೀತಿ ಹಿಂಸೆ ಕೊಟ್ಟು ಎತ್ಕೊಂಡು ಹೋಗಿ ರಾತ್ರಿ ಇಡೀ ತಿರುಗಾಡಿಸ್ತಾರೆ. ಯಾವ ಕಾಯ್ದೆನಲ್ಲಿದೆ ಅದು? ಒಂದು ಕೆಟ್ಟ ಒಂದು ಸರ್ಕಾರ ಇದು. ಈ ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಈಗ ನೋಡಿ, ಅನೇಕ ಕಡೆ ಇವರ ದರಿದ್ರತನದಿಂದ ಔಷಧಿಯನ್ನು, ಗುಣಮಟ್ಟದ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಾಣಂತಿ ಹೆಣ್ಮಕ್ಕಳನ್ನು ಸಾಯಿಸಿದ್ರು. ಇದು ಒಂದು ನಮ್ಮನ್ನೇ ಕೂಡ ಹೇಳಿದ್ದೀವಿ, ಒಂದು ಕೊಲೆಗಡಕ ಸರ್ಕಾರ ಇದು, ಕೊಲೆಗಡಕ ಸರ್ಕಾರ. ಇವರ ಭ್ರಷ್ಟಾಚಾರಕ್ಕೆ ಯಾವುದ್ಯಾವುದೋ ಔಷಧಿ ವ್ಯಾಪಾರಿಗಳ ಹತ್ರ ಒಪ್ಪಂದ ಮಾಡ್ಕೊಂಡು ಸಾಮಾನ್ಯ ಬಡ ಮಹಿಳೆಯರನ್ನ ಕೊಲ್ಲುವಂಥ ಕೆಲಸ ಆಗಿದೆ. ಸುಮಾರು ಕಡೆ ಆಗಿದೆ, 100 ಜನ ಸತ್ತಿದ್ದಾರೆ. ಸೂಲ್ಗಿತ್ತಿಯರ ಕೈಯಿಂದ ಹೆರಿಗೆ ಆಗ್ತಾಯಿತ್ತು ಹಿಂದೆಲ್ಲ ಬಡವರು. ಅದರಲ್ಲೂ ಸಾವು ನೋವುಗಳು ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಉಪಚಾರ ಮಾಡಿ ಒಂದೂ ಸಾವಾಗಬಾರ್ದು ಅಂತ ಹೇಳಿ ಆಸ್ಪತ್ರೆಯಲ್ಲಿ ಡೆಲಿವರಿಗಳಾಗಬೇಕು ಅಂತ ಹೇಳಿ ಮಾಡಿದ್ರು. ಇವತ್ತು ಆಸ್ಪತ್ರೆಯಲ್ಲೇ ಈ ರೀತಿ ಸಾಯ್ತಾರೆ ಅಂದರೆ ಸರ್ಕಾರ ನಾಚಿ ತಲೆ ತಗ್ಗಿಸ್ಬೇಕು. ಇದನ್ನು ಸಾಕಷ್ಟು ರೀತಿಯಿಂದಲೇ ನಾವು ಹೇಳಿದ್ದೀವಿ. ವಿಧಾನಸೌಧ ಒಳಗಡೆ ಕೂಡ ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕೆ ಸಮಯ ಇಲ್ಲ. ಈ ರೀತಿ ಮಾತಾಡೋರ ಬಗ್ಗೆ
ಮಾತಾಡುವ ಶಾಸಕ, ಮಾತಾಡುವಂಥ ರಾಜಕಾರಣಿಗಳು ಇವ್ರ ವಿರುದ್ಧ ಮಾತಾಡಿದ್ರೆ ಎಲ್ಲಿ ಬೇಕಾದ್ರೂ ಕೇಸ್ ಆಗ್ತದೆ. ಈಗ ಮೂಡ ಪ್ರಕರಣದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಂಥ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, FIR ತೆರೆದಿದ್ದಾರೆ. ಒಂದು ಭೀತಿಯ ವಾತಾವರಣ, ಗೂಂಡಾಗಿರಿ ಮಾಡುವಂಥದ್ದು. ಈ ರೋಡಿನ ಇಲ್ಲಿ ಗೂಂಡಾಗಿರಿ ಮಾಡೋರು ನನ್ನ ಎದುರಾಕಿದ್ರೆ ಹುಷಾರಂತಲ್ಲ, ಅದೇ ರೀತಿ ಒಂದು ಸರ್ಕಾರ ಕೂಡ ಇದು ಮಾಡ್ತಾ ಇದೆ. ಇದು ಸಾರ್ವಜನಿಕರು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿಗೆ ಬಿಡೋದಿಲ್ಲ ನಾವು. BJP ಇದು ಎನ್ಕ್ವೈರಿ ಆಗೋ ತನಕಲ್ಲೂ ಕೂಡ ನಾವು ಅಸ್ತಿತ್ವ ಹೋಗ್ತಾ ಇದೆ ಈಗಾಗಲೇ. ಹಾಗಾಗಿ ಅವರಿಗೆ ಯಾರಿಗೆ ಇದೊಂದು ಸ್ಟೇಟ್ನಲ್ಲಿ ಮತ್ತೆ ಒಂದು ನಾವು ಆಡಳಿತದಲ್ಲಿದ್ದೀವಿ ಅನ್ನುವಂಥ ಮದ ಇದು ಈ ರೀತಿ ಬರ್ತಾರೆ. ನಾವೆಲ್ಲ ಆಡಳಿತ ನಡೆಸ್ಬೇಕು. ನಾವು ಯಾರ ಮೇಲೂ ಈ ರೀತಿ ಹಾಗೆ ಸೇಡು ಈ ರೀತಿಯ ರಾಜಕಾರಣವನ್ನು ಇವು ಮಾಡಲಿಲ್ಲ. ಅಂತಸ್ತಿರ್ಬೇಕಾಗ್ತದೆ. ಕರ್ನಾಟಕ ರಾಜ್ಯದಲ್ಲಂತೂ ಒಂದು ಸುಸಂಸ್ಕೃತವಾದಂಥ ರಾಜ್ಯ. ಕಾಂಗ್ರೆಸ್ ಅದನ್ನು ತಲೆಕೆಳಗಾಗಿ ಮಾಡ್ತಾ ಇದೆ. ಇದು ರೌಡಿ ರಾಜ್ಯವಾಗಿ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಪಾಠನ ಜನ ಕಲಿಸ್ತಾರೆ, ನೋಡ್ತಾರೆ. ವಾಲ್ಮೀಕಿ ಹಗರಣ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿಗೆ ಹಣ ನಿನ್ನೆ ಹೇಳಿದ್ದಾರೆ ಕೊಡ್ತೀವಿ ಅಂತ. ಈ ರಾಜ್ಯದಲ್ಲಿ ಸರ್ಕಾರ ಬಂದು 19 ತಿಂಗಳಾಯಿತು, ಅಭಿವೃದ್ಧಿಗೆ ಹಣ ಇಲ್ಲ. ಕಾಂಟ್ರಾಕ್ಟರ್ ಬಿಲ್ ಪಾಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚದ ಹಾವಳಿ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸತ್ಯ. ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕೆಲವು ಮಂತ್ರಿಗಳಿರ್ಬೋದು. ಇವತ್ತು BJP ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತೇವೆ. ತೀರ್ಥಹಳ್ಳಿಯಲ್ಲಿ, ಹೊಸನಗರದಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಪ್ರೊಟೆಸ್ಟನ್ನು ಮಾಡ್ತೀವಿ. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ನೋಡ್ಕೊಂಡು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ತಳ್ಳಿ ಇವರಿಗೆ 2 ಜನ MP ಗಳಿಗೆ ಗಾಯ ಆಗಿದೆ. ತಕ್ಷಣ ಅವ್ರನ್ನೇನು ಅರೆಸ್ಟ್ ಮಾಡಲ್ಲ. ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆ ಆಗ್ತಾ ಇದೆ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನ BJP ಕಾರ್ಯಕರ್ತರ ಮೇಲೆ ಹಾಕೋದು, ಇವೆಲ್ಲವೂ ಕೂಡ ನಡೆದೇ ಇದೆ. ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕೆಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು. ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲೆಲ್ಲೂ ಕಾಡು, ಇಲ್ಲಿ ಕ್ರಷರು, ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳ್ತಾರೆ. ಪೊಲೀಸರ ಈ ನಡವಳಿಕೆಯೇ ವಿಶೇಷವಾದಂಥ ತನಿಖೆಗೆ ಗುರಿಪಡಿಸ ಅಸ್ತಿತ್ವ ಹೋಗ್ತಾ ಇದೆ ಈಗಾಗಲೇ. ಹಾಗಾಗಿ ಅವರಿಗೆ ಯಾರಿಗೆ ಇದೊಂದು ಸ್ಟೇಟ್ನಲ್ಲಿ ಮತ್ತೆ ಒಂದು ನಾವು ಆಡಳಿತದಲ್ಲಿದ್ದೀವಿ ಅನ್ನುವಂಥ ಮದ ಇದು ಈ ರೀತಿ ಮಾಡ್ತಾರೆ. ನಾವೆಲ್ಲ ಆಡಳಿತ ನಡೆಸ್ಬೇಕು. ನಾವು ಯಾರ ಮೇಲೂ ಈ ರೀತಿ ಹಾಗೆ ಸೇಡು ಈ ರೀತಿಯ ರಾಜಕಾರಣವನ್ನು ಇವು ಮಾಡಲಿಲ್ಲ. ಅಂತಸ್ತಿರ್ಬೇಕಾಗ್ತದೆ. ಕರ್ನಾಟಕ ರಾಜ್ಯದಲ್ಲಂತೂ ಒಂದು ಸುಸಂಸ್ಕೃತವಾದಂಥ ರಾಜ್ಯ. ಕಾಂಗ್ರೆಸ್ ಅದನ್ನು ತಲೆಕೆಳಗಾಗಿ ಮಾಡ್ತಾ ಇದೆ. ಇದು ರೌಡಿ ರಾಜ್ಯವಾಗಿ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಪಾಠನ ಜನ ಕಲಿಸ್ತಾರೆ, ನೋಡ್ತಾರೆ.